ಓಹೋ, ಏನು ಜಯಕ್ಕ ಸೊಸೆನ್ ಕರ್ಕೊಂಡು ಎಲ್ಲೋ ಹೊಂಟಿರಂಗಿದ್ಯಾ? ಏ ಎಲ್ಲೂ ಇಲ್ಲ ಕಣ್ಪಾರತಕ್ಕ, ಇಲ್ಲೇ ಒಂಚೂರು ಪ್ಯಾಟೆಗೆ ಹೋಗಿ ಬರುಮಾ ಅಂತ. ಇವಳು ಯಾಕೋವೆ ಹೊಟ್ಟೆ ನೋವು ಅಂತಿದ್ಲು, ಅದಕ್ಕೆ ತೋರಿಸ್ಕೊಂಬರುಮಾ ಅಂತ ಹೋಯ್ತಾ ಇದ್ದೆ ಕಣ್ಪಾರತಕ್ಕ. ಹೌದಾ, ಸರಿ ಜಯಕ್ಕ, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ಹಂಗೆ ಜಯಕ್ಕ ಒಂಚೂರು ಬಳೆ ತಗೊಬಂದಿಯಾ ನನಗೆ? ಅಯ್ಯೋ, ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ಬಳೆವಮ್ಮ ಬತ್ತಳೆ ಅಂತ ಅಂದ್ಬಿಟ್ಟು ನಾನು ಪ್ಯಾಟೆಲಿ ಉಟ್ಕೊಂಡೇ ಬರಲಿಲ್ಲ. ಇಲ್ಲಿ ನೋಡಿದ್ರೆ ಆ ಅಮ್ಮನೂ ಬರಲಿಲ್ಲ, ಏನೂ ಇಲ್ಲ. ಹಳೆ ಬಳೆಲೆಯ ಹಬ್ಬ ಮಾಡಿದೆ ಅತ್ತಾಗಿ. ಈಗ ಏನು ಮಾಡೋದು ಗೊತ್ತಾಯ್ತಾ ಇರಲಿಲ್ಲ. ಹೆಂಗೋ ನೀನು ಪ್ಯಾಟೆಗೆ ಹೋಯ್ತಾ ಇದೆಯಲ್ಲ, ಹಂಗೆ ತಂದ್ಬಿಡು. ಹಾಂ ಆಯಿತಾ, ದುಡ್ಡು ಕೊಡ್ತೀನಿ ಬಂದಮೇಲೆ ತಗೊಬಂದ್ಬಿಡುವ. ಯಾವಾಗಲೂ ಹಬ್ಬದ ಟೈಮ್ಗೆ ಆ ಬಳೆವಮ್ಮ ಬಂದ್ಬಿಡೋಳಲ್ವಾ, ಈ ಸರಿನೇ ಬಂದಿಲ್ಲ. ಓಹ್, ಅಲ್ಲಿ ನೋಡಿ ಬರತಕ್ಕ, ನೆನೆಸ್ತಿದ್ದಂಗೆ ಬಂದ್ಬಿಟ್ಲು ಬಳೆವಮ್ಮ. ಓ ಬಳೆಯಮ್ಮ ಬಂದಾ? ಈಗ ತಾನೇ ನಿನ್ನ ಬಗ್ಗೆನೇ ಮಾತಾಡ್ತಿದ್ದೋ ನಾವು. ಈ ಸರಿ ವರಮಹಾಲಕ್ಷ್ಮಿಗೆ ಹೊಸ ಬಳೆ ಇಲ್ದಂಗೆ ಮಾಡ್ದಲ್ಲ ನೀನು. ನೀನು ಬತ್ತೀಯ ಅಂತ ನಾನು ನಿನ್ನ ನೆಚ್ಕೊಂಡು ಪ್ಯಾಟೆಲಿನೂ ತಗೊಳ್ಳಿಲ್ಲ, ಹಂಗೆ ಬಂದಿದ್ದೀನಿ. ನೀನು ನೋಡಿದ್ರೆ ಬರಲೇ ಇಲ್ವಲ್ಲ ಈ ಸರಿ. ಏನು ಹುಷಾರಿರ್ಲಿಲ್ವೋ ಹೆಂಗೆ? ಚೆಂದಾಗಿದೆಯಾ ತಾನೇ? ಆದ್ರೂ ಬಳೆಯಮ್ಮ, ಈ ವಯಸ್ಸಲ್ಲಿ ನಿಂಗೆ ಯಾಕೆ ಬೇಕು ಅಂತ ಇದೆಯಲ್ಲ? ಈ ವಯಸ್ಸಲ್ಲಿ ಆ ಬಳೆ ಬುಟ್ಟಿ ಎತ್ಕೊಂಡು ಬಿಸಿಲಲ್ಲಿ ಹಿಂಗೆ ತಿರ್ಕೊಂಡು, ಅಯ್ಯೋ ನಿನ್ನ ಕಷ್ಟವ ನೋಡೋಕ್ಕಾಗೋದಿಲ್ಲ ಕಣವ ನನ್ನ ಕೈಲಿ. ಅಯ್ಯೋ ಏನು ಮಾಡೋದವ, ಮಾಡಲೇಬೇಕಲ್ಲ, ಹೊಟ್ಟೆಪಾಡು. ಸುಮ್ಕೆ ಹಂಗೆ ಇದ್ಬಿಟ್ರೆ ಆದದವ ಜೀವನ, ಮಾಡಬೇಕು ಕಣವ, ಏನು ಮಾಡೋದು. ಮೊದಲು ಬುಟ್ಟಿ ಇಳಿಸ್ತೀನಿ ರವ. ಈಗೊಂಚೂರು ಸಮಾಧಾನ ಆಯಿತು. ಅಯ್ಯೋ ಅದೇನಾಯಿತು ಅಂದರೆ ಎಲ್ಲ ಊರಿಗೂ ಹೋಗ್ಬೇಕಿತ್ತಲ್ಲವ ಒಂದೇ ಕಿಟ, ಅದಕ್ಕೆ ಈ ಊರಿಗೆ ಬರೋಕ್ಕಾಗಿಲ್ಲ ಈ ಸರಿ. ಏನು ಮಾಡಣೆ, ಹೋಗ್ಲಿ ಬಿಡಮ್ಮ ಆತಾಗಿ. ಆಯಿತು, ಹಬ್ಬನೇ ಆಗೋಯ್ತಲ್ಲ, ಈಗ ಮಾತಾಡಿ ಏನು ಪ್ರಯೋಜನ. ತೋರಿಸು ಅದೆಂತೆಂಥ ಬಳೆ ತಂದಿದ್ಯಾ ಈ ಸರಿ, ತೋರ್ಸವ. ಲೇ ಜಯಕ, ಕುತ್ಕೊಳ್ಳೆ ಅತ್ತಗಿ, ಬಳೆವಮ್ಮ ಬಂದೈತೆ, ಬಳೆ ನೋಡ್ಕೊಂಬಿಡು, ಆಮೇಲೆ ಹೋಗುವಂತೆ ಪ್ಯಾಟೆಗೆ. ಕೂತ್ಕೋ. ಅವ ಪವಿತ್ರ, ನೀವು ಕೂತ್ಕೊಳ್ಳವ, ನೋಡ್ಕೊಂಡು ಚೆಂದಾಗಿರೋ ಬಳೆ ತೋರಿಸ್ಕೊ ಒಂಚೂರು. ಅಮ್ಮ ಚೆಂದಾಗಿರೋ ತೋರಿಸಿ, ಗಟ್ಟಿ ಬಳೆನೇ ತೋರಿಸಿ ಫಸ್ಟು, ಆಮೇಲೆ ಬೇರೆ ನೋಡುವ. ಚೆಂದಾಗಿರೋದೇ ತೋರಿಸ್ತೀನಿ ಕಣ್ ತಗೊಳವ. ನಾನು ಯಾವತ್ತಾರೂ ಅಂಥವಿಂಥವು ತಂದಿದ್ದೀನ? ಯಾವಾಗಲೂ ಕ್ವಾಲಿಟಿವೇ ತಾನೇ ತರೋದು. ಚೆಂದಾಗಿರೋದೇ ತೋರಿಸ್ತೀನಿ, ಗಟ್ಟಿ ಬಳೆನೇ ತೋರಿಸ್ತೀನಿ ತಗೊಳ್ಳಿ. ನನ್ನ ಬಳೆಗಳಂತೂ ಒಂದು ಸರಿ ತಗೊಂಡ್ರೆ 1 ವರ್ಷ ತನಕ ಹಾಕೋಬೋದು ಕಣವ. ಯಾವತ್ತಾದ್ರೂ ಏನಾದರೂ ಆಗವ ಹೇಳಿ? ಕಣಮ್ಮ, ನಮಗೆ ಗೊತ್ತಿಲ್ವಾ ನೀವೆಂತ ತತ್ತೀರಾ ಅಂತ, ಅದಕ್ಕೆ ತಾನೇ ನಿಮಗೆ ಕಾಯ್ತಾ ಇರ್ತೀವಿ ನಾವು. ಚೆಂದಾಗಿರೋದೇ ತಂದಿರ್ತೀರಿ. ನನಗೆ ಸರಿ ಹಸ್ರದ್ದು ಬೇಡ, ಬೇರೆ ಯಾವ್ದಾದ್ರು ತೋರಿಸ್ರಮ್ಮ. ಹಸ್ರದ್ದು ಬೇಡ ಅಂದರೆ ನೀಲಿವವೆ, ಕೆಂಪವವೆ, ಆಮೇಲೆ ನೀಲಿ ಹಸ್ರದವೆ, ಇನ್ನೂ ಸುಮಾರವೆ ನೋಡವ. ಆಮೇಲೆ ಚಿಕ್ಕ ಚುಕ್ಕೆವವೆ, ದೊಡ್ಡ ಚುಕ್ಕೆವವೆ, ನಿಂಗೆ ಯಾವ್ದು ಬೇಕೋ ಅದು ನೋಡವ. ನನಗೆ ಈ ಕೆಂಪವೇ ತೋರಿಸಿ ನೋಡುವ. ಕೆಂಪವು ಚಿಕ್ಕ ಚುಕ್ಕವೇ ತೋರಿಸಿ, ದೊಡ್ಡ ಚುಕ್ಕವೇ ಬೇಡ, ಚೆನ್ನಾಗಿ ಕಾಣೋಕ್ಕಿಲ್ಲ, ಚಿಕ್ಕ ಚಿಕ್ಕವೇ ತೋರಿಸಿ ನೋಡವ. ಇವವೇ ಕೆಂಪವು ಅಂದರೆ ಇವವೇ ನೋಡು, ಗಟ್ಟಿ ಬೆಳೆನೆಯ. ಸರಿ ಕಣಮ್ಮ, ನನಗೆ ಇದೇ ಇರಲಿ. ಆಮೇಲೆ ಪವಿತ್ರ, ನಿಂಗೆ ಯಾವ್ದು ಬೇಕವ ತಗೋ. ಅಯ್ಯೋ ನಿಮ್ಮ ಅತ್ತೆ ಕೊಡ್ಸೋಕ್ಕಿಲ್ಲ ಅಂತ ಆಮೇಲೆ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡ. ನಿಮ್ಮ ಅತ್ತೆ ಕೊಡಿಸ್ಲಿಲ್ಲ ಅಂದ್ರೆ ಏನಂತೆ, ನಾನು ಕೊಡಿಸ್ತೀನಿ ಕಣ ತಗೋ. ಅದ್ಯಾಕೆ ಬರತಕ್ಕ ಹಂಗಂತಿ? ನಾನೇನು ಕೊಡ್ಸೋಕ್ಕಿಲ್ಲ ಅಂತೀನಿ, ಅವಳಿಗೆ ಕೊಡಿಸ್ತೀನಿ. ತಗೊಳವ ಪವಿತ್ರ, ತಗೋ. ಅಜ್ಜಿ, ನನಗೆ ಈ ಥರ ಬಳೆ ಬೇಡ ಕಣಜ್ಜಿ, ಒಂಚೂರು ಪ್ಲಾಸ್ಟಿಕ್ನವು ಇರ್ತಾವಲ್ಲ, ಈಗ ಬಂದವಲ್ಲ ವೆಲ್ವೆಟವು, ಆ ಥರದ್ದಿದ್ರೆ ತೋರಿಸಜ್ಜಿ. ಅವೇನವ, ಅವು ಬ್ಯಾಗಲ್ಲವೇ ಕೊಡ್ತೀನಿ. ಅದು ಯಾವ ಕಲರ್ ಬೇಕೋ ಅದೇ ಕಲರ್ ಕೊಡ್ತೀನಿ. ಯಾವ ಕಲರ್ ಬೇಕವ ನಿಮಗೆ? ನನಗೆ ಈ ಆಕಾಶ ನೀಲಿ ಕಲರ್ ಕೊಡಜ್ಜಿ. ಸರಿ ಕಣವ, ಬ್ಯಾಗಲ್ಲವೇ ಕೊಡ್ತೀನಿ. ಇನ್ನು ಗಾಜಿನ ಬಳೆನೂ ತಗೋ, ಒಂದಿಷ್ಟು ತೋರಿಸ್ಕೊಳ್ಳವ ಗಾಜಿನ ಬಳೆನ. ಅವು ವರ್ಷಾನ್ಗಟ್ಲೆ ಇರ್ತವೆ, ಏನೂ ಆಗೋದಿಲ್ಲ. ನೀವೆಲ್ಲರೂ ಆ ಕಡೆ ಈ ಕಡೆ ಮದುವೆಗಿದ್ವೆ ಹೋದಾಗ ಬೇಕಿದ್ರೆ ತೆಗ್ದಿಟ್ಬಿಟ್ಟು ಇವನ್ನ ಹಾಕೊಂಡು ಹೋಗಿ, ಆಮೇಲೆ ಬಂದು ಮನೇಲಿ ಗಾಜಿನ ಬಳೆನೇ ಹಾಕೊಳ್ಳಿ. ಅವೇನೂ ಹೊಡೆದೋಗೋಕ್ಕಿಲ್ಲ ಕಣವ, ಚೆಂದಾಗಿರ್ತದೆ. ಆಯಿತು ಅಜ್ಜಿ, ನನಗೆ ಆ ನೀಲಿ ಬಣ್ಣದ ಕಾಣ್ತೈತಲ್ಲ ಅದೇ ತೋರಿಸಿ. ಆಮೇಲೆ ಅತ್ತೆ ಎಷ್ಟೆಷ್ಟು ಅಂತ ತೋರಿಸ್ಕೋಬೇಕು ಅತ್ತೆ? ಕೈ ತುಂಬ ತೋರಿಸ್ಕೊಳ್ಳವ, ಅದೆಷ್ಟು ಡಜನ್ ಆಯ್ತದೆ ಅಷ್ಟು ಡಜನ್ನು ತೋರಿಸ್ಕೋ, ಚೆನ್ನಾಗಿ ಕಾಣ್ತದೆ. ಹೌದಾ, ಸರಿ ಅತ್ತೆ. ಅಜ್ಜಿ ಒಂದೊಂದು ಕೈಗೆ ಎಷ್ಟೆಷ್ಟು ಡಜನ್ ಆಗುತ್ತೆ ಅಜ್ಜಿ? ಒಬ್ಬೊಬ್ಬರು 2-3 ಡಜನ್ ತೋರಿಸ್ಕೊತಾರೆ ಕಣವ, ಒಬ್ಬೊಬ್ರು 4 ಡಜನ್ನು ತೋರಿಸ್ಕೊತಾರೆ. 4 ಡಜನ್ ತೋರಿಸ್ಕೊಂಡ್ರೆ ಕೈ ತುಂಬ ಆಗೋಯ್ತವೆ ಕಣವ, ಒಂಥರ ನಿಂಗೆ ಹಿಂಸೆ ಆಯ್ತದೆ. ಒಂದು 3 ಡಜನ್ ತೋರಿಸ್ಕೊ ಸಾಕು. ಅಯ್ಯೋ 3 ಡಜನಾ? 3 ಡಜನ್ 2 ಕೈಗೆ ಅಂದರೆ 6 ಡಜನ್ ಆಗೋಯ್ತದಲ್ಲ ಅಜ್ಜಿ. ಆಟೊಂದಾದರೆ ನಂಗೆ ಬೇಡ ಕಣಜ್ಜಿ, 1 ಡಜನ್ ತೋರಿಸು ಸಾಕು. ದುಡ್ಡು ಏಟಾಯ್ತದೆ ಯೋಚನೆ ಮಾಡಿದ್ಯಾ? 3 ಡಜನ್ ಹೇಳ್ತಿದ್ಯಲ್ಲ ನೀನು. ಪವಿತ್ರ, ತೋರಿಸ್ಕೊಳ್ಳವ, 3 ಡಜನ್ನು ತೋರಿಸ್ಕೋಬೇಕು ಕಣಂತೆ. ಇಲ್ಲಾಂದರೆ ಅದೇನು ಚಂದ, 4 ಬಳೆ ಹಾಕೊಂಡಿಯಾ, ಚೆನ್ನಾಗಿ ಕಾಣೋಕ್ಕಿಲ್ಲ. ತೋರಿಸ್ಕೊ, ಏನಾಗೋಕ್ಕಿಲ್ಲ, ನಾನು ಕೊಡ್ತೀನಿ. ಅತ್ತೆ ಆಮೇಲೆ ನಿಮ್ಮ ಮಗ ಬೈದರೆ ಯಾಕೆ ಇಷ್ಟೊಂದು ತೋರಿಸ್ಕೊಬಂದೆ ಅಂತ ಏನು ಹೇಳೋದತ್ತೆ? ಅಯ್ಯೋ ಅವನು ಯಾಕೆ ಬೈದನು, ನಾನು ಕೊಡ್ತೀನಿ ಕಾಸನ್ನ, ನೀನು ತೋರಿಸ್ಕೊಳ್ಳವ ಸುಮ್ಕೆ. ಕಣ್ ಪವಿತ್ರ, ಏನಾದರೂ ಅವನು ಜಾಸ್ತಿ ಕೇಳಿದ್ರೆ ಪಾರ್ವತಕ್ಕ ಕೊಡಿಸ್ತು ಅಂದ್ಬಿಡು, ಸುಮ್ಮನೆ ಆಯ್ತಾನೆ. ಅವನೇನು ನನಗೆ ಕೇಳಕ್ಕೆ ಬಂದನಾ?
ಹ್ಞೂ ಸರಿ ಅಜ್ಜಿ ಆಯಿತು. ನಂಗೆ ಹಂಗಂದ್ರೆ 3 ಡಜನೇ ತೋರಿಸಿ. ಆಮೇಲೆ ಜಯಕ ನೀನೇನು ತಕ್ಕತಾನೆ ಇಲ್ವಲ್ಲೇ? ಯಾವ್ದು ಬೇಕೋ ನೋಡು. ನಾನು ತಗೊಂಡಿದ್ದೆ ತಕ್ಕತೀಯೋ ಏನು? ಏ ಅಕ್ಕ, ನನ್ನ ಹತ್ರ ಕೆಂಪೋ ಅವೇ ಕಣಕ್ಕ. ನನಗೆ ಕೆಂಪೋ ಬೇಡ. ಆಮೇಲೆ ಕೆಂಪೋ ಒಂಥರ ಚೆನ್ನಾಗಿ ಕಾಣಕ್ಕಿಲ್ಲ ಕಣಕ್ಕ ನನಗೆ. ಯಾಕೋ ನನಗೆ ಹಸಿರಿದೆ ತೋರಿಸ್ಕೊತೀನಿ. ಹಸಿರದಲ್ಲಿ ಅಮ್ಮ ಅದು ಯಾವುದೋ ಇನ್ನೊಂದು ಹಸಿರು ಐತೆ ಅಂತ ಅಂದ್ರಲ್ಲ, ಆ ಹೆಸರು ತೋರಿಸ್ಬಿಡಿ. ನೀಲಿ ಹೆಸರು ಅದನ್ನು ತೋರಿಸ್ಬಿಡಿ. ಕಡೆ ಆ ನೀಲಿ ಹೆಸರು ಚೆಂದ ಕಾಣ್ತೈತೆ, ತೋರಿಸ್ಕೊಬಿಡು. ಆಮೇಲೆ ಬಳಿಯಮ್ಮ, ನನ್ನ ಸೊಸೆಯರ್ಗೂ ಒಂದಿಷ್ಟು ತಗೊಂಡು ಹೋಗ್ಬೇಕಲ್ಲ. ಹೆಂಗೆ ತಗೊಂಡೋಗೋದು? ಅದು ಅವ್ರ ಕೈ ಹೇಳ್ತೆ ಗೊತ್ತಿಲ್ವಲ್ಲ ನನಗೆ. ಕೈ ಹೇಳ್ತೆ ಗೊತ್ತಿಲ್ವಾ? ಅವರು ಏಟಪ್ಪ ಅವರೇ? ಈ ಹುಡುಗಿ ಎಷ್ಟಪ್ಪ ಅವರಾ? ಪವಿತ್ರನಷ್ಟು? ಪವಿತ್ರಂಗಿನ ಒಂಚೂರು ದಪ್ಪನೇ ಅವರೇ. ನನ್ನಷ್ಟೇ ಅನ್ಕೊಳ್ಳಿ ಕೈ. ಯಾವ ಸೈಜ್ ತಗೊಂಡು ಹೋಗ್ಬೇಕು? ನಿನ್ನಷ್ಟೇ ಕೈಯಾರೆ 2 ಕಾಲು ತೊಗೊಂಡೋಗು ಸಾಕು. ಆಮೇಲೆ ಒಂದಿಷ್ಟು ದೊಡ್ಡವನ್ನ ಕೊಟ್ಟಿರ್ತೀನಿ, ದೊಡ್ಡವನ್ನ ಫಸ್ಟ್ ತೊಡ್ಸ್ಕೊಂಡು ಆಮೇಲಿಂದ ಚಿಕ್ಕವ್ ತೊಡ್ಕೊಳ್ಳೋಕೆ ಹೇಳು. ನೋಡೋಕೆ ಹೇಳು, ಅಳತೆ ಮಾಡಿ ಗೊತ್ತಾಯ್ತದೆ. ನೀನೀಗ ನಾನು ತೊಡಿಸ್ತೀನಲ್ಲ ನೋಡ್ಕೊ, ಹಂಗೆ ಅವ್ರಿಗೂ ಹೇಳ್ಕೊಡು ಹೆಂಗೆ ತೊಡ್ಕೋಬೇಕು ಅಂತ. ದೊಡ್ಡವನ್ನೆಲ್ಲ ಹಿಂದಕ್ಕೆ ತೊಡ್ಕೊಂಡು ಚಿಕ್ಕವನ್ನೆಲ್ಲ ಮುಂದಕ್ಕೆ ತೊಡ್ಕೊಳ್ಳೋಕೆ ಹೇಳು ಆಟೆಯ. ಸರಿ ಕಣಂತೆ ಅಮ್ಮ, ಆಯಿತು. ಹಂಗೆ ನನ್ನ ಸೊಸೆಯರು ಇಬ್ರಿಗೂ 3 ಡಜನ್ನು ಕವರ್ಗಾಗಿ ಕೊಟ್ಬಿಡಿ. ಅವ್ರಿಗೆ ಈ ಹಸಿರದೇ ಕೊಡಿ. ಈ ಚಿಕ್ಕ ಚುಕ್ಕಿ ಐತಲ್ಲ ಅದೇ ಕೊಡಿ. ಹಸಿರುದು 2ಕ್ಕೂ ಚೆನ್ನಾಗಿ ಕಾಣ್ತದೆ, 2ಕ್ಕೂ ಒಪ್ತದೆ ಹಸಿರು ಕಲರ್ದು. ಸರಿ ಆಯಿತು ತಗೋ. ಹಂಗಾರೆ ಈಗ ಲೆಕ್ಕ ಮಾಡಿಬಿಡೋಣ. ನಿಂದು 3 ಡಜನ್ನು ಸೊಸೆಯರಿಗೆ, ನಿಂದು 6 ಡಜನ್ನು ಕೈಗೆ ತೋರಿಸ್ಕೊಂಡಿರೋದು. ಆಮೇಲೆ ಇವ್ರದ್ದು ಪುಟ್ಟಿದು ಪವಿತ್ರಂದು 6 ಡಜನ್ನು. ಇನ್ನು ಜಯಕ್ಕೊಂದು 3 ಡಜನ್ನು. ಇಷ್ಟೇ ಅಲ್ವೇ? ಎಲ್ಲ ಒಟ್ಟಿಗೆ ಹಾಕನೇ ಹೆಂಗೆ? ಎಲ್ಲ ಒಟ್ಟಿಗೆ ಅದು ಹೆಂಗೆ ಹಾಕಿ ಬಳೆಯಮ್ಮ ನೀನು? ನಂದು ಪವಿತ್ರಂದು 1 ಕಾಕು, ಪಾರ್ವತಕ್ಕಂದು 1 ಕಾಕು. ಪರವಾಗಿಲ್ಲ ಬಿಡೇ ಜಯಕ, ಇದೊಂದು ಸರಿಯಾ ನಾನು ಕೊಡಿಸ್ತೀನಿ ಬಿಡು, ಏನಾಗೋದಿಲ್ಲ ಕಣಂತೆ. ಬೇಡ ಸುಮ್ಕಿರಕ್ಕ. ನಿನ್ನ ಹತ್ರ ಕೊಡ್ಸ್ಕೊಳ್ಳೋದೇನು ಪಾಪ? ನೀನೇ ರಾಮಣ್ಣನ ಹತ್ರ ಕೊಡಿ ಅಂತ ಇಸ್ಕೊಂಡು ಬಂದಿರ್ತೀಯ, ಅಂಥದ್ರಲ್ಲಿ ಸೊಸೆರ್ಗೂ ತಗೋತಾ ಇದೀಯ. ಬೇಡ ಬಿಡಕ್ಕ, ನಾನು ತಗೋತೀನಿ. ನನ್ನ ಹತ್ರ ಕಾಸು ಐತೆ ಕಣಂತೆ, ನೀನು ತಗೊಳಕ್ಕ ಸುಮ್ಮನೆ. ಆಯಿತು ಬಿಡುವ, ಹೆಂಗೋ ನೀನಿಷ್ಟ. ಬಳಿಯಮ್ಮ, ಬೇರೆ ಬೇರೆನೇ ಹಾಕು. ಪವಿತ್ರಂದು ಜಯಕ್ಕಂದು 1 ಕಾಕು, ನಂದೇ ಬೇರೆದು ಕಾಕು. ಲೆಕ್ಕನೂ ಹಂಗೆ ಹಾಕು. ಆಮೇಲೆ 1 ಡಜನ್ಗೆ ಎಷ್ಟು ತಗೋತಾ ಇದೆಯಾ? 1 ಡಜನ್ಗೆ 130 ಕಣವ. 130? ಇದೇನು ಬಳೆಯಮ್ಮ ಇಷ್ಟೊಂದು ಕಾಸ್ಟ್ಲಿ ಹೇಳ್ತಾ ಇದ್ದೀ? ನಾವು 80 ರೂಪಾಯಿಗೆ ತಾನೇ 1 ಡಜನ್ ತೊಡ್ಸ್ಕೊತಿದ್ದು. ಏನೇ ಜಯಕ, 80 ರೂಪಾಯಿಗೆ ತಾನೇ ನಾವು ತೊಡ್ಸ್ಕೊತಿದ್ದು 1 ಡಜನ್ನ. ಇವರೇನು 130 ಹೇಳ್ತವ್ರೆ? ಕಣ್ ಪಾರ್ವತಕ್ಕ, ಹೋದ 3 ತಿಂಗಳಿಂದೆ ನಾನು 80 ರೂಪಾಯಿಗೆ ತೋರಿಸ್ಕೊಂಡಿವ್ನಿ. ಏನು ಬಳೆಯಮ್ಮ, ನಮಗೇನು ಮೋಸ ಗೀಸ ಮಾಡ್ತಾಯಿದ್ದೀವಿ ಹೆಂಗೆ? ಹಂಗೇನಿಲ್ಲ ಕಣ್ರವ, ನಾನು ಯಾಕೆ ಮೋಸ ಮಾಡೋಣ ನಿಮಗೆಲ್ಲವ? ಇವಾಗ ಎಲ್ಲದ್ರದ್ದು ರೇಟ್ ಜಾಸ್ತಿ ಆಗೈತೆ ಕಣ್ರವ. ಅಲ್ಲಿ ಪ್ಯಾಟೆಗೆ ಎಷ್ಟು ತಗೋತಾರೋ ಅದಕ್ಕೆ ಸೇರಿಸಿ ನಾನು ಒಂದು 10 ರೂಪಾಯಿ ಜಾಸ್ತಿ ತಗೋತೀನಿ ಅಷ್ಟೇ. 10 ರೂಪಾಯಿ ನನಗೆ ಬೇಡವೇನ್ರವ? ಅಲ್ಲಿಂದ ಓದ್ಕೊಬತ್ತೀನಿ, ಮತ್ತೆ ಓದ್ಕೊಂಡು ಹೋಗ್ತೀನಿ. ಒಂಚೂರು ಈ ವಯಸ್ಸಾದ ಮುಖ್ಯ ಬೆಲೆ ಕರುಣೆ ತೋರಿಸಿ ಒಂದು 10 ರೂಪಾಯಿ ನೀವೇ ಜಾಸ್ತಿ ಕೊಡೋಣ ಅಂತ ಅಂತಿಲ್ಲ. ಅದರಲ್ಲೇ ಇನ್ನೂ ಚೌಕಾಸಿ ಮಾಡ್ತಿದ್ದೀರಲ್ಲ ನೀವು. ಆಯಿತು ಬಿಡು ಬಳಿಯಮ್ಮ, ಅದು ಯಾಕಂಗಂದು ನೀನು ಪಾಪ ಕಷ್ಟಪಟ್ಟು ಅಲ್ಲಿಂದ ಎತ್ಕೊಬತ್ತೀಯಾ? ಜಾಸ್ತಿ ಏನು ಚೌಕಾಸಿ ಮಾಡೋದಿಲ್ಲ. 120 ರೂಪಾಯಿ ಕೊಟ್ಬಿಡು ಹೋಗಲಿ. ಇಷ್ಟೊಂದೆಲ್ಲ ತಗೊಂಡಿದ್ದೀವಿ. ಡಜನ್ 120 ರೂಪಾಯಿ ಕೊಡೋದಿಲ್ಲ ಅಂದರೆ ಹೆಂಗೆ ಹೇಳು? 120 ರೂಪಾಯಿ ಕೊಡವ ಸಾಕು. ಆಯಿತು ತಗೊಳ್ರವ, ಇನ್ನೇನು ಮಾಡೋಣ? 120 ರೂಪಾಯಿಗೆ ಕೊಟ್ಬಿಡಿ ಕಾಸನ್ನ. ಅಯ್ಯೋ, ನಾನಿನ್ನೂ ಇದೆಯಾ ಮೊದಲನೇ ಊರು ಕಣ್ರವ, ಇನ್ನೂ ಅದೇ ಟೂರ್ ಸುತ್ತಬೇಕು ಏನೋ. ನಾನಿನ್ನು ಹೊಂಡ್ತೀನಿ ಆಯಿತಾ? ಬರೋಣ. ಆಮೇಲೆ ಬಲೆಯಮ್ಮ, ಗೌರಿ ಹಬ್ಬದ ಟೈಮಿಗೆ ಬಂದಿಯೋ ಏನು? ಗೌರಿ ಹಬ್ಬದ ಟೈಮ್ಗೂ ಬರ್ತೀನಿ ಕಣವ, ಇನ್ನೂ ತಿಂಗಳೈತಲ್ಲ. ಆಟೊತ್ತಿಗೆ ಇನ್ನೊಂದ್ಸರಿ ಬರ್ತೀನಿ. ಏನಿಲ್ಲ ಕಣಂತೆ ಬಿಡು. ನಿನ್ನ ಮಕ್ಳಿಗೆ ತೋರ್ಸಕ್ಕ ಬರ್ತೀನಿ ಕಣಂತ ಬಿಡವ, ಚಿಂತೆ ಮಾಡಬೇಡ ಈಗಲೇ ನೀನು. ಕಣಮ್ಮ, ಎಲ್ಲರೂ ಬಂದಿರ್ತಾರಲ್ವ ಮಕ್ಕಳು, ಹೆಣ್ಮಕ್ಳು ಬಂದಿರ್ತಾವಲ್ಲ, ಅದಕ್ಕೆ ಅವಕ್ಕೆ ತೋರ್ಸೋಣ ಅಂತವ ಆಟೆಯ. ಆಯಿತು, ಬರ್ತೀನಿ ಕಣ್ ಬಿಡವ, ಅಷ್ಟೊತ್ತಿಗೆ ತೋರಿಸುವಂತೆ ಬಿಡು. ಹಬ್ಬದ ಟೈಮಿಗೆ ಬರ್ತೀನಿ. ಆಮೇಲೆ ಪ್ಯಾಟೆ ಗಿಟೆಗೆ ಹೋಗಿ ತಕ್ಕ ಬಂದ್ಬಿಟ್ಟಿಯಾ? ಬಂದೇ ಬಿಡ್ತೀನಿ ಹಬ್ಬದ ಟೈಮ್ಗೆ, ಆಯಿತಾ? ವೀಕ್ಷಕರೇ, ಇವತ್ತಿನ ನನ್ನ ಬಳೆ ವ್ಯಾಪಾರ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.